ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2 ಪ್ರೋಮೋಗಳು ಅಪ್ಲೋಡ್ ಆಗಿದೆ ಆ್ಯಂಡ್ ಒಂದು ಮಾರ್ನಿಂಗ್ ಅಪ್ಲೋಡ್ ಆಗಿರುವಂಥದ್ದು. ಸೊ ನಾಮಿನೇಷನ್ ಆಗಿರುವಂಥ ಕಂಟೆಸ್ಟೆಂಟ್ಗಳ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಯಾರು ಸೇವ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸೊ ಅಲ್ಲಿ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ರು. ಆ್ಯಂಡ್ ಇವಾಗಿನ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸುದೀಪ್ ಸರ್ ಕಿಚ್ಚನ ಪಂಚಾಯಿತಿಗೆ ಬಂದಿದ್ದಾರೆ. ಸುಮಾರು ಜನಕ್ಕೆ ಕೆಲವರಿಗೆಲ್ಲ ಮೇ ಬಿ ಅನುಮಾನ ಇತ್ತು ಅಂತ ಅನ್ಸುತ್ತೆ. ಸೊ ಬಿಗ್ ಬಾಸ್ ಸೀಸನ್ನ ಈ ಒಂದು ವಾರದಲ್ಲಿ ಕಿಚ್ಚನ ಪಂಚಾಯಿತಿ ಸೂಪರ್ ಸಂಡೇ ವಿತ್ ಸುದೀಪ ನಡೆಯಲ್ವ ಅಂತ. ಬಿಕಾಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಬಿಗ್ ಬಾಸ್ ಒಂದು ದಿನ ಕಾಲ ಆಲ್ಮೋಸ್ಟ್ 24 ಅವರ್ಸು ಕ್ಲೋಸ್ ಆಗಿತ್ತು. ಬಿಕಾಸ್ ಆಲ್ರೆಡಿ KSPCB ಅದೇನು ಪ್ರಾಬ್ಲಮ್ ಇತ್ತು. ಸೊ ಅದನ್ನು ಜಾಲಿವುಡ್ ಸ್ಟುಡಿಯೋ ಕಡೆಯಿಂದ ಅದೇನು ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದ್ ಮಾಡಿದ್ರು. ಬಟ್ ಅದಾದಮೇಲೆ ಕೆಲವರು ಅದರಲ್ಲಿ ಇಂಟರ್ಫಿಯರ್ ಆಗಿರೋದ್ರಿಂದ ಸೊ ಮತ್ತೆ ತಿರ್ಗಿ ಅದನ್ನ ಓಪನ್ ಮಾಡಿದರೆ ಓನ್ಲಿ ಬಿಗ್ ಬಾಸ್ ಹೌಸ್ ಮಾತ್ರ ಓಪನ್ ಮಾಡಿರುವಂಥದ್ದು. ಇದು ಮಿಕ್ಕಿರೋದು ಜಾಲಿವುಡ್ ಸ್ಟುಡಿಯೋ ಇದೆಯಲ್ಲ, ಸೊ ಅದು ಮೇ ಬಿ ಅದೇ ರೀತಿಯಲ್ಲಿ ಇದೆ ಅಂತ ಅನಿಸುತ್ತೆ. ಸೊ ಗೊತ್ತಿದೆ ಆಲ್ರೆಡಿ DK ಶಿವಕುಮಾರ್ ಅವರು ಇಂಟರ್ವ್ಯೂಮೆಂಟ್ ಆಗಿ ಇವರು ಒಂದು ಸ್ವಲ್ಪ ಚಾನ್ಸ್ ಕೊಡಿ 10 ದಿನಗಳ ಕಾಲಾವಕಾಶ ಅನ್ನೋ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ KSPCB ಅವರಾಗಿರ್ಬೋದು, ಬೆಂಗಳೂರು ದಕ್ಷಿಣದ DC ಅವರಾಗಿರ್ಬೋದು ಅದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತ. ಬಟ್ ಅದೇನಿರುತ್ತೆ ಸೊ ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇವಾಗ ಎಪಿಸೋಡ್ಗಳು ಕೂಡ ಆಯಾ ರೀತಿಯಲ್ಲೇ ಮೂಡಿ ಬರ್ತಾ ಇದೆ. ಓಕೆ, ಸೊ ಇವತ್ತಿರುವಂಥದ್ದು ಕಿಚ್ಚನ ಪಂಚಾಯಿತಿ. ಅದೇ ರೀತಿಯಲ್ಲಿ ಸುದೀಪ್ ಸರ್ ಕೂಡ ಬಂದಿದ್ದಾರೆ ಆ್ಯಂಡ್ ಅಲ್ಲಿ ಬಂದು ಸೊ ಈ ಜಸ್ಟ್ ಪ್ರೋಮೋದಲ್ಲಿ ಹೇಳಿರುವಂಥದ್ದು ಏನಂತ ಜಸ್ಟ್ ಯಾರ್ಯಾರು ಇದಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಕಾರಣಕರ್ತ ಇದ್ದಾರೆ ಅವರಿಗೊಂದು ಧನ್ಯವಾದಗಳನ್ನ ಹೇಳಿಕ್ಕೆ ಬಂದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಕನ್ನಡಿಗರ ಒಂದು ಹೆಮ್ಮೆ, ಜೊತೆಗೆ ಈ ಒಂದು ಜ್ಯೋತಿ ಇದೆಯಲ್ಲ ಇದು ಆರೋ ಜ್ಯೋತಿ ಅಲ್ಲ, ಸೊ ಇದು ಬೆಳಗೋ ಜ್ಯೋತಿ ಅನ್ನೋವಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಇದು ಶೋ ಅಲ್ಲ, ಇದು ಕನ್ನಡಿಗರ ಹೆಮ್ಮೆ, ಜೊತೆಗೆ ಕನ್ನಡಿಗರ ಒಂದು ಹಚ್ಚಿ ಸಂಭ್ರಮಿಸುವ ಒಂದು ಜ್ಯೋತಿ ಇದು. ಆ್ಯಂಡ್ ಜ್ಯೋತಿ ಆರದೇ ಇರೋ ಹಾಗೆ ನೋಡ್ಕೊಂಡಿರೋವಂಥವ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಪ್ರೀತಿ ಇರೋ ತನಕ ಮುಂದೆ ಹೋಗ್ತಾನೆ ಇರುತ್ತೆ, ನುಗ್ತಾನೆ ಇರುತ್ತೆ ಅನ್ನೋವಂಥ ಸ್ಟೇಟ್ಮೆಂಟ್ಗಳು ಕೂಡ ಸುದೀಪ್ ಸರ್ ಈ ಒಂದು ಪ್ರೋಮೋದಲ್ಲಿ ಹಂಚ್ಕೊಂಡಿದ್ದಾರೆ. ಜಸ್ಟ್ ಇದು ಅದೇ ಹೇಳಿದ್ನಲ್ಲ, ಸೊ ಯಾರ್ಯಾರು ಇದಕ್ಕೆ ಕಾರಣಕರ್ತರಾದರೂ ತಿರ್ಗಾ ರೀಸ್ಟಾರ್ಟ್ ಆಗಲಿಕ್ಕೆ ಸೊ ಅವರಿಗೊಂದು ಧನ್ಯವಾದಗಳನ್ನು ಹೇಳಲಿಕ್ಕೋಸ್ಕರನೇ ಮಾಡಿರುವಂಥ ಒಂದು ಪ್ರೋಮೋ ಅಂತಲೇ ಹೇಳ್ಬೋದು. ಬಟ್ ಕಂಟೆಸ್ಟೆಂಟ್ಗಳದ್ದು ಅಥವಾ ಇವತ್ತಿನ ಕಿಚ್ಚನ ಪಂಚಾಯಿತಿದು ಯಾವುದೇ ಕೂಡ ಫುಟೇಜ್ ಇದರಲ್ಲಿ ಇರಲಿಲ್ಲ. ಓಕೆ, ಒಂದು ಸಿಂಪಲ್ ಪ್ರೋಮೋ ಅಂತಲೇ ಹೇಳ್ತೀನಿ. ಒಂದೇನಂತಂದರೆ ಸುದೀಪ್ ಸರ್ ಇವತ್ತು ಬಂದಿದ್ದಾರೆ, ಕಿಚ್ಚನ ಪಂಚಾಯಿತಿ ನಡೀತೆ ಅನ್ನೋವಂಥದ್ದು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಬ್ರೇಕಿಂಗ್ ಅಪ್ಡೇಟ್ಗಳು ಅಂತಲೇ ಹೇಳ್ತೀನಿ. ಎಲಿಮಿನೇಷನ್ ಯಾರಾಗ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾರ್ಯಾರು ಈ ಒಂದು ವಾರ ನಾಮಿನೇಟ್ ಆಗಿದ್ದಾರೆ ಅಂತ 3 ಜೋಡಿಗಳಿದ್ದಾವೆ, 4 ಒಂಟಿ ಸದಸ್ಯರಿದ್ದಾರೆ, ಜಾಸ್ತಿ ಜನನೇ ನಾಮಿನೇಟ್ ಆಗಿದ್ದಾರೆ. ಬಟ್ ಇಲ್ಲಿ ರಾಶಿ ಮಂಜುಳಾ ಮೊದಲನೇ ಜೋಡಿ, ಸ್ಪಂದನ ಮತ್ತು ಮಾಳು 2ನೇ ಜೋಡಿ, ಆ್ಯಂಡ್ ಅಭಿಷೇಕ್ ಅಶ್ವಿನಿ ಇದು 3ನೇ ಜೋಡಿ. ಜೊತೆಗೆ ಈಗ ಒಂಟಿ ಸದಸ್ಯರಲ್ಲಿ ನೋಡೋಕೆ ಹೋದರೆ ಜಾನ್ವಿ ನಾಮಿನೇಟ್ ಆಗಿದ್ದಾರೆ, ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ, ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ, ಆ್ಯಂಡ್ ಧನುಷ್ 4 ಜನ ಒಂಟಿ ಸದಸ್ಯರಲ್ಲಿ ನಾಮಿನೇಟ್ ಆಗಿರುವಂಥವ್ರು. ಓಕೆ, ಸೊ ಇದರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋವಂಥದ್ದು ವಿಷಯ. ಬಟ್ ಆದರೆ ಇನ್ನೊಂದು ಬೇರೆಯೇ ವಿಷಯ ಇದೆ. ಅದೇನು ಗೊತ್ತಾ ನಿಮಗೆ, ಈ ವಾರ ಎಲಿಮಿನೇಷನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅನ್ಕೊಂಡಿದ್ದೆ ಈ ಸೈಡ್ ಡಬಲ್ ಎಲಿಮಿನೇಷನ್ ಮಾಡ್ತಾರೆ ಅಂತ, ಬಟ್ ಸಿಂಗಲ್ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಅಂದರೆ ಈ ಅಲ್ಪ ವಿರಾಮ ಏನು ಸಿಗ್ತಲ್ಲ, ಸೊ ಅದರಿಂದ ಎಲಿಮಿನೇಷನ್ ಮಾಡುವಂಥದ್ದು ಅಷ್ಟು ಸರಿಯಲ್ಲ. ಕಂಟೆಸ್ಟೆಂಟ್ಗಳಿಗೆ ಅಲ್ಲಿ ಟೈಮ್ ಕೂಡ ಸಿಗಲಿಲ್ಲ. ಸೊ ಬಿಗ್ ಬಾಸ್ ಮುಂದೆ ಏನಾಗುತ್ತೆ ಅನ್ನೋಂಥದ್ರ ಬಗ್ಗೆ ಕೂಡ ಅವರಿಗೆ ಐಡಿಯಾ ಇರಲಿಲ್ಲ. ಬಟ್ ಅದಕ್ಕೋಸ್ಕರ ಈ ವಾರ ಮೇ ಬಿ ಎಲಿಮಿನೇಷನ್ನ ಸ್ಟಾಪ್ ಮಾಡಿ ಮೇ ಬಿ ನೆಕ್ಸ್ಟ್ ವಾರಕ್ಕೆ ಡಬಲ್ ಎಲಿಮಿನೇಷನ್ ಮಾಡ್ತಾರಾ ಅನ್ನೋವಂಥದ್ದು ಪ್ರಶ್ನೆ. ಬಿಕಾಸ್ ಫಸ್ಟ್ 3 ವಾರದಲ್ಲಿ ಅಗ್ರೆಸಿವ್ ಆಗಿ ಹೋಗ್ತಿದ್ದಂತಹ ಬಿಗ್ ಬಾಸು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಸಪ್ಪೆ ಆಗಿದೆ. ಓಕೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರಲ್ಲಿ ಫಸ್ಟ್ ಒಂದು 2 ವಾರ 3 ವಾರ ಹೆಂಗೆ ಹೋಯ್ತು ಅಂತಂದರೆ ನಿಜವಾಗ್ಲೂ ಸಖತ್ತಾಗಿರೋವಂಥ ಒಂದು TRP ಬಂದಿತ್ತು. ಜಗದೀಶ್ ಅವ್ರು ಬಂದಿರೋದ್ರಿಂದ ಫಸ್ಟ್ ಒಂದು ವಾರ ಏನು ಗುರು ಈ ರೇಂಜಿಗೆ ಕಂಟೆಂಟ್ ಕೊಡ್ತಾವೆ ಇವನು, ಒಳ್ಳೆ ಫಿನಾಲೆ ವಾರ, ಇನ್ನೇನು ಫಿನಾಲೆ ಹತ್ತತ್ರ ಇದ್ದಾಗ ಕೊಡಬೇಕಾದಂಥ ಕಂಟೆಂಟ್ನ ಇವನು ಇವಾಗಲೇ ಕೊಡ್ತಾನೆ ಅನ್ನೋ ರೇಂಜಿಗೆ ಬಂತು. ಬಟ್ ಅದರಲ್ಲಿ ಅರ್ಧನೂ ಇಲ್ಲ ಅಂತ ಹೇಳ್ತೀನಿ ನಾನು, ಅದರಲ್ಲಿ ಅರ್ಧನೂ ಕೂಡ ಬರ್ತಿರ್ಲಿಕ್ಕಿಲ್ಲ. ಓಕೆ, TRP ನಂಬರ್ ತೋರಿಸ್ತಾರೆ, 12 ಏನೋ ಬಂದಿದೆ ಅಂತ ಏನೋ ನೋಡಿದೆ ನಾನು. ಅದು ಯಾವುದು ಗ್ರ್ಯಾಂಡ್ ಓಪನಿಂಗ್ದು. ಅದಾದಮೇಲೆ ವೀಕ್ ಎಪಿಸೋಡ್ಗಳಲ್ಲಿ ಯಾವ ರೇಂಜಿಗೆ ಬಂದಿದೆ, ವೀಕೆಂಡಲ್ಲಿ ಯಾವ ರೇಂಜಿಗೆ ಬಂದಿದೆ ಅಂತ ನಾನಂತೂ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಯಾರಾದರೂ ರಿವೀಲ್ ಮಾಡಿ ಎಷ್ಟು ಬಂದಿದೆ ಅಂತ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ದೇವರಣ್ಣಗೂ ಈ ಸರಿ ನಿಜವಾಗ್ಲೂ ಸಖತ್ ಬೋರಿಂಗ್ ಹೊಡಿತಾ ಇದೆ. ಅದರಲ್ಲಿ ಏನಾದರೂ ಗಿಲ್ಲಿ ಮತ್ತು ಅಶ್ವಿನಿ ಇಲ್ಲ ಅಂತಂದಿದ್ರೆ ಆ ಶೋ ಅಲ್ಲ, ಅದು ನಿಜವಾಗ್ಲೂ ಧಾರಾವಾಹಿಗಿಂತ ಕಡೆ ಅಂತ ಹೇಳ್ತೀನಿ. ಓಕೆ, ಒಂದು ನೆಟ್ಟಿಗಿರೋವಂಥ ಒಂದು ಕಂಟೆಂಟ್ ಇಲ್ಲ, ಟಾಸ್ಕ್ಗಳಿಲ್ಲ, ಒಂದು ಆ್ಯಕ್ಟಿವಿಟಿಗಳಿಲ್ಲ, ಎಂಥದ್ದು ಇಲ್ಲ. ಸೊ ಸಖತ್ ಬೇಜಾರಾಗುತ್ತೆ. ಸೊ ಯಾವ ರೀತಿಯಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಾರೆ ಅನ್ನೋದು ನೋಡಬೇಕು. ಜೊತೆಗೆ ಆ ರಕ್ಷಿತನ ಕರ್ಕೊಂಡು ಹೋದ್ರು, ತಿರ್ಗಿ ವಾಪಸ್ ಕರ್ಕೊಂಡು ಬಂದರು. ಆ ತಮಿಳ್ದು ಯಾವುದೋ ಇದ್ರದ್ದು ಕಾಪಿ. ಓಕೆ, ನನಗೆ ಇವಾಗ ಬೇರೆ ಭಾಷೆದು ನೋಡ್ತಾ ಇದ್ದಾರೆ, ನಮಗಿಂತ ಅವರೇ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸುದೀಪ್ ಸರ್ ಒಬ್ರು ಇಲ್ಲ ಅಂತಂದರೆ ಇದನ್ನು ಯಾರು ಕೂಡ ಮೂಸೋದು ಇಲ್ಲ ಬಿಗ್ ಬಾಸ್ನ. ಸೊ ಏನಾದರೂ ಒಂದು ಹೊಸದಾಗಿ ತೊಗೊಂಡು ಬನ್ನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ಬೋದು ಬಿಟ್ಟರೆ. ಬಟ್ ಅಟ್ಲೀಸ್ಟ್ ನಿನ್ನೆ ಒಂದು ಎಪಿಸೋಡ್ಲಿ ಸ್ವಲ್ಪ ಏನೋ 2 ಟಾಸ್ಕ್ ಕೂಡ ಮಾಡಿದ್ರು, ಅದು ಬಿಟ್ಟರೆ ಕಿತ್ತಾಟನೇ ಮಾಡಿದ್ದು. 2 ಟಾಸ್ಕ್ ಅಂತ ಕಂಪ್ಲೀಟ್ ಮಾಡಿದ್ರು. ಜೊತೆಗೆ ಕೊನೆಗೆ ಹೋಗೋ ಟೈಮಲ್ಲಿ, ಎಪಿಸೋಡ್ ಮುಗಿಯೋ ಟೈಮಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಫನ್ನಾಗಿ ಖುಷಿಯಾಗಿ ಇದ್ದಿರೋವಂಥದ್ದು ನೋಡ್ಲಿಕ್ಕೆ ಅದೊಂದು ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೋ ರೀತಿಯಲ್ಲಿ ಆಯಿತು. ಬಟ್ ಕಿತ್ತಾಟನೂ ಅಷ್ಟೇ, ಅದು ಒಂದು ರೀತಿಯಲ್ಲಿ ಡ್ರಾಮಾ ಅನ್ನೋ ರೀತಿಯಲ್ಲಿ ಆಯಿತು. ಯಾರು ನಮ್ಮ ಸತೀಶ್ ಅವರು ಜೊತೆಗೆ ಚಂದ್ರಣ್ಣ ಇಬ್ಬರು ಬೇಕು ಅಂತಲೇ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ. ಅದು ಪ್ಲ್ಯಾನ್ ಇಡೋದು. ಓಕೆ, ಹೊರಗಡೆ ಪ್ಲ್ಯಾನ್ ಮಾಡಿದಾರೋ, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಪ್ಲ್ಯಾನ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಅದು ಪಕ್ಕಾ ಪ್ಲ್ಯಾನ್. ಅಷ್ಟು ಕಿತ್ತಾಟ ಆಡಿ ಸೊ ಅಷ್ಟು ಸಡನ್ನಾಗಿ ಹೆಂಗೆ ಇಬ್ಬರು ಒಂದಾಗ್ತಾರೆ ಅನ್ನೋದು
ಅಷ್ಟೊಂದು ಇದು ಮಾಡೋವಂಥದ್ದು ಅವಶ್ಯಕತೆ ಇತ್ತಾ ಅಲ್ಲಿ ಚಂದ್ರಪ್ರಭಾ ಅಂತ? ನೀರು ಬೇಕು ಅಂದರೆ ಯಾರನ್ನ ತರಿಸ್ಬಿಟ್ಟು ಕುಡಿದ್ರೆ ಮುಗ್ದೋಗಿರೋದು. ಆಮೇಲೆ ಇನ್ನು ಅವ್ನು ಸ್ನಾನ ಮಾಡೋದು 2 ಅವರ್ ಮಾಡ್ತಾನೆ, 1 ಅವರ್ ಮಾಡ್ತಾನೆ ಸತೀಶ್ ಅವರು ಅಂತ ಹೇಳ್ತಾರೆ. ಅವ್ನು ಬಂದು ಆಲ್ರೆಡಿ ಹತ್ತತ್ರ 2 ವಾರ ಆಗಿದೆ. 2 ವಾರ ಆಗದೆ ಇರೋವಂಥ ಪ್ರಾಬ್ಲಮ್ಮು ಒಂದೇ ದಿವಸಕ್ಕೆ ಆಗೋಗ್ಬಿಡ್ತಾರೆ ಮನುಷ್ಯನಿಗೆ. ಅದು ಯಾವನಿಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದು ಪ್ರೀ ಪ್ಲ್ಯಾನ್ ಅಂತಾನೆ. ಓಕೆ, ಅಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾರೆ ಅವ್ರು ಬೇಕು ಅಂತ ಮಾಡ್ತಿದ್ದಾರೆ ಅಂತ ಯಾರು ಸತೀಶ್ ಅವ್ರು ಹೇಳುವಂಥದ್ದು. ಅದಾದಮೇಲೆ ಹೇಳ್ತಾರೆ ಚಂದ್ರಣ್ಣ ಬಂದು ಹಾಗೆಲ್ಲ ಹೇಳ್ಬೇಡ, ನಾನು ನೀನು ಡ್ರಾಮಾ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಾರ್ದು ನೀನು ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ಆಗುತ್ತೆ. ಓಕೆ, ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ. ಓಕೆ, ಇದರಲ್ಲೆಲ್ಲ ಓಕೆ. ಬಿಗ್ ಬಾಸ್ ಅಂತಂದಮೇಲೆ ಹೈಲೈಟ್ ಆಗಲಿಕ್ಕೆ ಅವರು ಇವರು ಎಲ್ಲ ಮಾಡ್ತಾರೆ. ಜಾನ್ವಿ ಕೂಡ ಒಂದು 2 ಸರಿ ಮಾಡಿದ್ಲು. ಅವಳು ಬಾಯಿಂದ ಬರುವಂಥ ಪದಗಳು ಕೂಡ ಅಷ್ಟೇ. ಸೊ ಒಂದು ರೀತಿಯಲ್ಲಿ ಅದು ಗಾಂಚಲಿ ಅನ್ನೋವಂಥದ್ದು, ನಾಯಿಗಳು ಅನ್ನೋವಂಥದ್ದು, ಚೈಲಿ ಚಪಾತಿ ಅನ್ನೋವಂಥದ್ದು, ಇವೆಲ್ಲ ಪದಗಳು ನೋಡ್ತಾ ಇದ್ರೆ ಸೊ ಒಂಥರ ಪಂಚಿಂಗ್ ಲೈನ್ಗಳ ಥರ ಸಿನಿಮಾದಲ್ಲಿ ಡೈಲಾಗ್ಗಳು ಇರ್ತಾವಲ್ಲ. ಸೊ ಹಂಗೆ ಬಿಗ್ ಬಾಸ್ ಶೋನಲ್ಲಿ ಈ ಥರ ಹೇಳಿದ್ರೆ ಒಂಚೂರು ಕ್ಯಾಮ್ರಾಗಳು ಹಿಂಗೆ ಅಲ್ಲಾಡ್ತವೆ, ಆ ಕಡೆ ಫೋಕಸ್ ಮಾಡ್ತವೆ, ಒಂಚೂರು ಗಮನ ಹರಿಸ್ತಾರೆ, ಪ್ರೋಮೋ ಶಾಟ್ಗಳು ಬೀಳುತ್ತೆ ಅನ್ನೋ ರೀತಿಯಲ್ಲಿ ಈ ಥರ ಕಂಟೆಂಟ್ನ ಕೊಡ್ತಾ ಇರ್ತಾರೆ. ಯಾಕಂದರೆ ಬಿಗ್ ಬಾಸ್ ಬಗ್ಗೆ ಎಲ್ಲರೂ ಕೆಲವೊಬ್ಬರು ಅಲ್ಲ ಆಲ್ಮೋಸ್ಟ್ ಎಲ್ಲ ಅರ್ತಿದ್ದಾರೆ ಏನು ಹೆಂಗೆ ಓಡುತ್ತೆ, ಏನು ಯಾವ ಥರ ವರ್ಕ್ ಆಗುತ್ತೆ, ಪ್ರೋಮೋ ಶಾಟ್ ಯಾವುದು. ಸೊ ಇದೆಲ್ಲ ಓಕೆ ಅಲ್ವಾ? ಸೊ ಅದು ಗೊತ್ತಿರೋದ್ರಿಂದ ಅದೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕಿತ್ತಾಟ ಆಯಿತು ಅಂತ ಹೇಳ್ಬೋದು. ಅಲ್ಲಿ ಆ್ಯಂಡ್ 2 ಟಾಸ್ಕ್ ಕೂಡ ಆಡ್ತಾರೆ. 1 ಟಾಸ್ಕಲ್ಲಿ ಜಂಟಿ ತಂಡ ಗೆಲ್ಲುತ್ತೆ. ಸೊ ಅಲ್ಲಿ ಇದರಲ್ಲಿ ಆಡಿರೋವಂಥದ್ದು ಯಾರು, ಗಿಲ್ಲಿ, ಚಂದ್ರಪ್ರಭಾ ಆ್ಯಂಡ್ ಮಾಳು. ಸೊ ಆ ಒಂದು ಟಾಸ್ಕ್ನ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಅದೇ ಟಾಸ್ಕಲ್ಲಿನೇ ಅಗೇನ್ ಕಾಕ್ರೋಚ್ ಸುದಿ, ಅಸುರಾಧಿಪತಿ ಆ್ಯಂಡ್ ಅಲ್ಲಿ ಫಸ್ಟ್ ರೌಂಡ್ ಆಡಿದಂಥ ಅಶ್ವಿನಿ ಅವರು, ಧನುಷ್ ಅವರು, ಧ್ರುವ ಅವರು ಆ ರೂಲ್ಸ್ಗಳನ್ನ ನೆಟ್ಟಿಗೆ ಓದ್ಕೊಳ್ಳಿಲ್ಲ. ಮತ್ತೆ ತಿರ್ಗಿ ಅದೇ ಪ್ರಾಬ್ಲಮ್ ಆಯಿತು. ಓಕೆ, ಅದಾದಮೇಲೆ ಆ ಟಾಸ್ಕ್ನ ಗೆಲ್ತಾರೆ. ತುಂಬ ಒಂದು ಒಳ್ಳೆ ಅಂತರದಿಂದ ಗೆಲ್ಲುವಂಥದ್ದು, ಆಲ್ಮೋಸ್ಟ್ ಒಂದು 8 ನಿಮಿಷದ ಒಂದು ಅಂತರದಲ್ಲಿ ಗೆಲ್ಲುವಂಥದ್ದು ಜಂಟಿ ತಂಡ. ಬಟ್ ಅದಾದಮೇಲೆ ಒಂದು ಫೈನಲ್ ಒಂದು ಟಾಸ್ಕ್ ಬರುತ್ತಲ್ಲ, ಫಿನಾಲೆ ವಾರಕ್ಕೆ ಆಯ್ಕೆ ಮಾಡಲಿಕ್ಕೆ ಅಲ್ಲಿ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಅದಕ್ಕಿಂತ ಮುಂಚೆ ಗಿಲ್ಲಿ ಸಖತ್ತಾಗಿ ಉರಿಸ್ತಾ ಇದ್ದ ಅವ್ರಿಗೆ. ಬಟ್ ಆದರೂ ಕೂಡ ಅಶ್ವಿನಿ ಅವ್ರು ಗೆಲ್ತಾರೆ. ಸೊ ಅದೊಂದು ಅವ್ರು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದೊಂದು ಬೆಟರ್ ಆಯಿತು. ಬಿಕಾಸ್ ಎಲ್ಲರೂ ನಾವು ಏನು ಮಾತಾಡ್ತಿದ್ವಿ ಅಂತಂದರೆ ಇವ್ರು ಬರೀ ಟಾಸ್ಕ್ ಎಲ್ಲ ಏನಿಲ್ಲ, ಸುಮ್ಮನೆ ಈ ಥರ ದೌಲತ್ತಲ್ಲಿ ತಿರುಗಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ವಿ. ನಾನು ಕೂಡ ಮಾತಾಡಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಟಾಸ್ಕ್ ಆಡಿ ಪ್ರೂವ್ ಮಾಡಿದ್ರು, ಓಕೆ ನಾನು ಟಾಸ್ಕು ಕೂಡ ಆಡಬಲ್ಲೆ ಅಂತ. ಜಸ್ಟ್ ಆ ಬಾಲ್ನ ಫೋಕಸ್ ಮಾಡಿ ಹಿಂಗೆ ತಳ್ಳೋದಿತ್ತು. ಸೊ ಅದೊಂದು ಸಿಂಪಲ್ ಟಾಸ್ಕ್ ಆದರೂ ಕೂಡ ಅಲ್ಲಿ ಆಡಿದ್ರೆ ಗೊತ್ತಿರುತ್ತೆ ಎಷ್ಟು ಟಫ್ ಇತ್ತು ಅಂತ. ಬಟ್ ಚೆನ್ನಾಗಿ ಆಡಿದ್ರು, ಗೆದ್ದರು ಅಂತಲೇ ಹೇಳ್ಬೋದು. ಬಟ್ ಇದಾದಮೇಲೆ ಕೊನೆಯಲ್ಲಿ ಎಲ್ಲರೂ ಕೂಡ ಒಂದು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಸೊ ಅಷ್ಟೊತ್ತಿಗೆ ಒಂದು ನಿನ್ನೆ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ನೋಡೋಣ ಮುಂದಿನ ಯಾವ ರೀತಿಯಲ್ಲಿ ಒಂದು ಕಂಟೆಸ್ಟೆಂಟ್ಗಳು ಬರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ. ನಾನಂತೂ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ವೇಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕಿರೋ ಒಂದು ಕಂಟೆಸ್ಟೆಂಟ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಆ ಒಂದು ಹೋಪ್ ಕಾಣಿಸ್ತಾ ಇಲ್ಲ ನನಗೆ. ಕೆಪಾಸಿಟಿ ಇರುವಂಥ ಕಂಟೆಸ್ಟೆಂಟ್ಗಳಿದ್ದಾರೆ, ಅಭಿಷೇಕ್ ಆದರೂ ಆಗಿರ್ಬೋದು, ಅಶ್ವಿನಿ ಇದ್ದಾರೆ ಆ್ಯಂಡ್ ಸುಮಾರು ಜನ ಇದ್ದಾರೆ. ಬಟ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ನನಗನ್ಸುತ್ತೆ. ಬಟ್ ಇವತ್ತಿನ ಒಂದು ಕಿಚ್ಚನ ಪಂಚಾಯತಿನಲ್ಲಿ ನನಗೆ ಅಂದರೆ ವಿಷಯ ಯಾವ್ದು ಚರ್ಚೆ ಆಗುತ್ತೆ ಅಂದರೆ ನನ್ನ ಪ್ರಕಾರ ಅಸುರಾಧಿಪತಿದು. ಎಂಥ ಡಮ್ಮಿ ಅಸುರಾಧಿಪತಿ ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ರು ಅಂತ ನನಗನ್ಸುತ್ತೆ. ಅವರ ಒಂದು ಇದಕ್ಕೆ ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡ್ಬೋದಾಗಿತ್ತು ಅಸುರಾಧಿಪತಿ ಅನ್ನೋವಂಥದ್ದು. ಎಂಥ ಡಮ್ಮಿ ಕ್ಯಾರೆಕ್ಟರ್ ಮಾಡಿದ್ರು ಆ ಅಸುರಾಧಿಪತಿ ಅಂತಂದರೆ ನಿಜವಾಗ್ಲೂ ಆ ಟಾಸ್ಕ್ ಅಥವಾ ಒಂದು ಆ ಕಾನ್ಸೆಪ್ಟು, ಆ ಆ್ಯಕ್ಟಿವಿಟಿ ಡಿಸೈನ್ ಮಾಡಿದಾರಲ್ಲ ಅವರು ನಿಜವಾಗ್ಲೂ ಬೇಜಾರಾಗಿರುತ್ತೆ. ಏನು ಮಾಡ್ತಾವ್ ಗುರು ಇವನು, ನಾವು ಯಾವ ರೇಂಜಿಗೆ ಡಿಸೈನ್ ಮಾಡಿದ್ವಿ, ಇವ್ನು ಹೆಂಗೆ ಆಡ್ತಾವನಲ್ಲ ಅನ್ನೋ ರೀತಿ ಬರುತ್ತೆ. ಸೊ ಅಸುರಾಧಿಪತಿ ಆದಂಥವನು ಒಂದು ಆ ಖಡಕ್ ಆಗಿರೋವಂಥ ಒಂದು ಡಿಸಿಷನ್ಗಳಿರಬೇಕು, ನಿರ್ಧಾರಗಳಿರಬೇಕು, ಒಂದು ಆ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಅದು ಯಾವುದು ಕೂಡ ಕಾಣಿಸಿಲ್ಲ ಮನುಷ್ಯನ ಹತ್ರ. ಎಲ್ಲರ ಹತ್ರ ಹೋಗಿ ಬಕೆಟ್ ಹಿಡಿಯೋ ರೇಂಜಿಗೆ ಕಾಣಿಸಿರೋವಂಥದ್ದು. ನಾರ್ಮಲ್ ಸುದ್ದಿಗೂ ಈ ಅಸುರಾಧಿಪತಿ ಸುದ್ದಿಗೂ ಏನು ಡಿಫ್ರೆನ್ಸ್ ಕಾಣಲಿಲ್ಲ. ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಸುದೀಪ್ ಸರ್ ಮಾತಾಡೇ ಆಡ್ತಾರೆ. ಸೊ ಅದು ಚರ್ಚೆ ಆಗೇ ಆಗುತ್ತೆ, ಸರಿಯಾಗಿ ಹೋಗಿದ್ದಾರೆ ಖಂಡಿತವಾಗ್ಲೂ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿ ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಏನಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಒಟ್ಟಾರೆ ಈ ಒಂದು 2 ವಾರಗಳ ಲೆಕ್ಕ ತೊಗೊಂಡ್ರೆ ಸೊ ಬಿಗ್ ಬಾಸ್ ಶೋ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಎಂಟರ್ಟೈನ್ಮೆಂಟ್ ಆದರೂ ಆಗಿರ್ಬೋದು, ಟಾಸ್ಕ್ ಆದರೂ ಆಗಿರ್ಬೋದು, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಪ್ರತಿಯೊಂದರಲ್ಲಿ ಕೂಡ. ಸೊ ನಿಮಗೇನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.